ಇದೀಗ ಹೊರಬಿದ್ದಿರುವ ಹೊಸ ದಾಖಲೆಗಳು ಆಪರೇಷನ್ ಸಿಂಧೂರ್ ಬಳಿಕ ಪಾಕಿಸ್ತಾನ ಅಮೆರಿಕದಲ್ಲಿ ನಡೆಸಿದ ಒಳಗೊಳಗಿನ ಹೊಸ ಪ್ರಯತ್ನಗಳನ್ನು ಸ್ಪಷ್ಟವಾಗಿ ತೋರಿಸಿವೆ. ಮೇ 2025ರಲ್ಲಿ ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷದ ನಂತರ ಪಾಕಿಸ್ತಾನವು ತನ್ನ ಮೇಲೆ ಅಂತಾರಾಷ್ಟ್ರೀಯ ಒತ್ತಡವನ್ನು ಹೆಚ್ಚಾಗಬಾರದು ಎಂಬ ಉದ್ದೇಶದಿಂದ ವಾಷಿಂಗ್ಟನ್ನಲ್ಲಿ ತೀವ್ರ ಲಾಬಿಯಿಂಗ್ ಆರಂಭಿಸಿದೆ ಎಂಬುದು ಈ ದಾಖಲೆಗಳಿಂದ ಗೊತ್ತಾಗಿದೆ. ಅಮೆರಿಕದ ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ಗೆ ಸಲ್ಲಿಸಲಾದ ದಾಖಲೆಗಳು ಹಾಗೂ ಫಾರಿನ್ ಏಜೆಂಟ್ ರಿಜಿಸ್ಟ್ರೇಷನ್ ಆಕ್ಟ್ ಅಡಿಯಲ್ಲಿ ದಾಖಲಾಗಿರುವ ಮಾಹಿತಿಯ ಪ್ರಕಾರ ಪಾಕಿಸ್ತಾನವು FATF ಸಭೆಯ ಮುನ್ನ ಅಮೆರಿಕದ ಸಹಾಯವನ್ನು ಕೇಳಿಕೊಂಡಿತ್ತು. ಜೂನ್ 2025ರಲ್ಲಿ ನಡೆಯಬೇಕಿದ್ದ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಪ್ಲೀನರಿ ಸಭೆಯಲ್ಲಿ ಪಾಕಿಸ್ತಾನವನ್ನ ಮತ್ತೆ ಕಠಿಣ ನಿಗಾವಳಿ ಪಟ್ಟಿಗೆ ಸೇರಿಸಬಾರದು ಎಂಬುದೇ ಈ ಲಾಬಿಯಿಂಗ್ನ ಮುಖ್ಯ ಉದ್ದೇಶವಾಗಿತ್ತು. ದಾಖಲೆಗಳಲ್ಲಿ ಪಾಕಿಸ್ತಾನ FATF ಜೊತೆ ನಾವು ಒಪ್ಪಿಕೊಂಡಿರುವ ಉಳಿದ ಎಲ್ಲಾ ನಿಯಮಗಳನ್ನು ಪಾಲಿಸುತ್ತೇವೆ ಎಂದು ಭರವಸೆ ನೀಡಿದೆ. ಹಿಂದಿನ FATF ಕಾರ್ಯಯೋಜನೆಯನ್ನ ಪೂರ್ಣಗೊಳಿಸುವಲ್ಲಿ ಅಮೆರಿಕ ನೀಡಿದ ಸಹಕಾರವನ್ನ ಪಾಕಿಸ್ತಾನ ಬಹಳ ಸಹಾಯಕ ಎಂದು ಶ್ಲಾಘಿಸಿರುವುದು ಈ ದಾಖಲೆಯಲ್ಲಿ ಉಲ್ಲೇಖವಾಗಿದೆ. ಇದರಿಂದ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಅಮೆರಿಕದ ಬೆಂಬಲದ ಮೇಲೆ ಎಷ್ಟು ಅವಲಂಬಿತವಾಗಿದೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತೆ. ಈ ಬೆಳವಣಿಗೆಗಳ ಹಿನ್ನೆಲೆ ಭಾರತ ಕೈಗೊಂಡ ಕಠಿಣ ಸೇನಾ ಕ್ರಮಗಳೇ ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ 9 ಭಯೋತ್ಪಾದಕ ಶಿಬಿರಗಳನ್ನು ನಾಶಪಡಿಸಿತು. ನಂತರ ಪಾಕಿಸ್ತಾನ ಸೈನ್ಯ ಪ್ರತಿಕ್ರಿಯೆ ನೀಡಿದಾಗ ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನದ 11 ಪ್ರಮುಖ ಸೈನಿಕ ತಾಣಗಳ ಮೇಲೆ ದಾಳಿ ನಡೆಸಿ ಭಾರಿ ಹಾನಿ ಉಂಟು ಮಾಡಿತು. ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನವನ್ನು 2022ರ ಅಕ್ಟೋಬರ್ನಲ್ಲಿ FATF ಗ್ರೇ ಲಿಸ್ಟ್ ನಿಂದ ಹೊರತೆಗೆದಿದ್ರೂ ಭಯೋತ್ಪಾದನೆಗೆ ಹಣಕಾಸು ಪೂರೈಕೆ ವಿಚಾರದಲ್ಲಿ ಅದರ ಮೇಲೆ ಇನ್ನೂ ಅನುಮಾನಗಳು ಉಳಿದಿವೆ. ಇತ್ತೀಚೆಗೆ ಬಹಿರಂಗವಾದ ಈ ಲಾಬಿಯಿಂಗ್ ದಾಖಲೆಗಳು ಪಾಕಿಸ್ತಾನವು ಅಂತಾರಾಷ್ಟ್ರೀಯ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಲು ರಾಜತಾಂತ್ರಿಕ ಮಾರ್ಗವನ್ನ ಹೇಗೆ ಬಳಸ್ತಿದೆ ಎಂಬುದನ್ನು ಬಯಲು ಮಾಡಿದೆ. ಒಟ್ಟಾರೆಯಾಗಿ ಈ ಘಟನೆ ಭಾರತ ಪಾಕಿಸ್ತಾನ ಸಂಘರ್ಷ, ಭಯೋತ್ಪಾದನೆ ವಿರುದ್ಧದ ಹೋರಾಟ ಮತ್ತು ಜಾಗತಿಕ ಹಣಕಾಸು ನಿಯಂತ್ರಣ ವ್ಯವಸ್ಥೆಗಳ ನಡುವಿನ ಸಂಕೀರ್ಣ ರಾಜಕೀಯವನ್ನ ಮತ್ತೆ ಜಗತ್ತಿನ ಮುಂದೆ ತಂದಿಟ್ಟಿದೆ. ಸದ್ಯ ಈ ವಿಚಾರ ಬಹಿರಂಗವಾಗ್ತಿದ್ದಂತೆ ಜನರು ಪಾಕಿಸ್ತಾನದ ಬಗ್ಗೆ ಮಾತನಾಡ್ತಿದ್ದಾರೆ. ಬೇಡಿಕೊಳ್ಳುವುದರಲ್ಲಿ ಪಾಕ್ ನಂಬರ್ 1 ಬಿಡಿ ಎಂದು ಕಮೆಂಟ್ ಮಾಡ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.